ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿ ವಿತ್ ರಶ್ಮಿರಾಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿವತ್ತು ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿನ ಲಟ್ಟಿಸ್ಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಮಾಡೋದ್ರಿಂದ ನೀವು ಅದನ್ನು ರೊಟ್ಟಿನ ಬಡಿದ್ಬಿಟ್ಟು ಮಾಡಿದಾಗ ಹೇಗೆ ಟೇಸ್ಟ್ ಬರುತ್ತೋ ಸೊ ಅದೇ ಟೇಸ್ಟೇ ನಿಮಗೆ ಈ ಥರ ಬರುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನು 1 ಕಪ್ ಜೋಳದ ಹಿಟ್ಟನ್ನು ಜಲ್ದಿ ಹಿಡಿದ್ಬಿಟ್ಟು ತೊಗೊಂಡಿದ್ದೀನಿ. ನಂತರ ಒಂದು ಕಾಟನ್ ತೆಳ್ಳಂದು ಬಟ್ಟೆ ಇಟ್ಕೊಂಡಿದ್ದೀನಿ, ನೀರು, ನಂತರ ಲಟ್ಸೋಕ್ಕೆ ಹಿಟ್ಟು. ಮಾಡೋ ವಿಧಾನ ನೋಡೋಣ. ನಾನು ಒಂದು ಅಗಲವಾದ ಬಟ್ಲಕ್ಕೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು ನೋಡಿ 3/4 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ. ನಂತರ ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ನಾದ್ಕೊಬೋದು. ಒಂದು ಬೌಲಲ್ಲಿ ನೀರು, ನಂತರ ಉಪ್ಪು ಹಾಕಿ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇಷ್ಟು ಬಬಲ್ಸ್ ಬಂದರೆ ಸಾಕು. ಇವಾಗ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ. ಈ ಹಿಟ್ಟು ನೀರು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಬೇಕು. ಅಲ್ಲಿವರೆಗೂ ಗ್ಯಾಸ್ನ ಆಫ್ ಮಾಡಬೇಡಿ. ನೋಡಿ, ಈ ಥರ ಚೆನ್ನಾಗಿ ಒಂದು 30 to 40 ಸೆಕೆಂಡಷ್ಟು ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ರೊಟ್ಟೆ ಬೇಗನೂ ಆಗುತ್ತೆ ನಿಮಗೆ. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ನಂತರ ಬರುತ್ತೆ. ಏನಿಲ್ಲ, ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನ ನಾನು ಸ್ಪ್ರೆಡ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಬಿಸಿ ಇರುತ್ತೆ ಹಿಟ್ಟು, ಕೈಗೆ ತುಂಬ ಬಿಸಿ ತಾಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಿದ ನಂತರ ನಾನು ಕೈಯಿಂದ ಚೆನ್ನಾಗಿ ನಾದ್ಕೊಂಡು, ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಮಿದು ಅನಿಸಿದರೆ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಹಿಟ್ಟನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ರೊಟ್ಟಿ. ನಿಮ್ಗೆ ಯಾವ ಥರ ಲಟ್ಸೋಕ್ಕೆ ಈಸಿ ಆಗುತ್ತೆ ಆ ಥರ ನೋಡಿಕೊಂಡು ನಾದ್ಕೊಬೇಕಾಗತ್ತೆ. ನಾನು ಒಟ್ಟಿಗೆ ಒಂದು ಸಾರಿ ಹಿಟ್ಟನ್ನ ನಾದ್ಕೊಂಡು ಆಮೇಲೆ ಒಂದೊಂದೇ ರೊಟ್ಟಿಗೆ ಎಷ್ಟು ಬೇಕಾಗುತ್ತೆ ಆ ಹಿಟ್ಟನ್ನು ಮತ್ತೆ ಸಪ್ರೇಟಾಗಿ ನಾದ್ಕೊಳ್ತೀನಿ. ಈ ರೊಟ್ಟಿನ ನಾವು ಎಷ್ಟು ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಮಗೆ. ನಾನು ಫಸ್ಟ್ ರೊಟ್ಟಿ ಮಾಡಬೇಕಾದ್ರೆ ಕರೆಂಟು ಹೋಗ್ಬಿಟ್ಟಿತ್ತು, ಸೊ ಅದಕ್ಕೆ ಸೆಕೆಂಡ್ ರೊಟ್ಟಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಸೈಡಲ್ಲಿ ಒಂದು ರೊಟ್ಟಿ ಆಲ್ರೆಡಿ ಆಗಿದೆ. ನಾನು ಅದಕ್ಕೆ ಸೆಕೆಂಡ್ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಹಿಟ್ಟಿನಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು 1-2 ಅಥವಾ ಈ ಥರ 1-2-3 ಸರಿ ಈ ಥರ ತಟ್ಕೊಳ್ಳಿ. ಫಸ್ಟ್ನೇ ಸರಿನೇ ನಾವು ಲಟ್ಸಕ್ಕೆ ಹೋಗ್ಬಿಟ್ರೆ ಸುತ್ತ ಬ್ರೇಕ್ ಆಗಿಬಿಡತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ 1-2-3 ರೌಂಡ್ ಈ ಥರ ಮಾಡ್ಕೊಳ್ಳಿ. ನಂತರ ನೋಡಿ ಎಷ್ಟು ನೀಟಾಗಿ ಮೂವ್ ಆಗುತ್ತೆ ಅಂತ. ಬಟ್ ಚಪಾತಿಗತ್ತೆ ನಾವು ತುಂಬ ಫಾಸ್ಟಾಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ನಿಧಾನವಾಗಿ ಮಾಡ್ಕೊಬೇಕಾಗತ್ತೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರೊಟ್ಟಿ. ಇದನ್ನು ನಾವು ಲಟ್ಸಿದ್ದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ರೊಟ್ಟಿ ಡೈಲಿ ಇರಲೇಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲಾಂದರೆ ಲಂಚಿಗೆ ಕಂಪಲ್ಸರಿ ಈ ರೊಟ್ಟಿ ಇರಲೇಬೇಕು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ರೊಟ್ಟಿ, ಯಾಕಂದರೆ ಆಯಿಲ್ ಇರೋಂಗಿಲ್ಲ. ಜೋಳನೂ ತುಂಬ ಒಳ್ಳೆಯದಲ್ವಾ. ಸೊ ಈ ರೊಟ್ಟಿನ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಇದು ತುಂಬ ಈ ವಿಧಾನದಲ್ಲಿ ಮಾಡೋದ್ರಿಂದ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಬೋದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ಕೆಬ್ಬನದ್ದು ಈ ಥರ ಡೌನ್ ಥರ ಇರೋವಂಥ ತವಾನ ಯೂಸ್ ಮಾಡಿ, ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಇವಾಗ ನಾನು ರೊಟ್ಟಿ ಹಾಕಿಬಿಟ್ಟು ಒಂದು ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಮಾತ್ರ ಮಾಡಬೇಕು. ನೋಡಿ, ಲೈಟಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಟರ್ನ್ ಮಾಡಲ್ಲ, ಜಸ್ಟ್ ಎಲ್ಲ ಎಡ್ಜಸ್ನ ಈ ಥರ ಹಿಂಗೆ ಸುಟ್ಕೊತ ಬರ್ತೀನಿ. ರೊಟ್ಟಿ ಸುಡೋ ವಿಧಾನ ಇದೇ ರೀತಿ, ಈ ಥರ ಸುಡಬೇಕು ರೊಟ್ಟಿನ, ಅಂದ್ರೇ ಚೆನ್ನಾಗಿ ಬರುತ್ತೆ ರೊಟ್ಟಿ. ಎಲ್ಲ ಎಡ್ಜಸ್ಸು ಈ ಥರ ಸುಟ್ಕೊತ ಬರಬೇಕು ಒಂದು ರೌಂಡ್ ನಾವು. ನಂತರ ಇವಾಗ ಆಗಿದೆ ಅಂದಾಗ ನಾವು ಟರ್ನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ಈ ಥರ ಮಾಡಿ ಸುಡಬೇಕು. ಇವಾಗ ಮತ್ತೆ ಅದೇ ರೀತಿ ಎಲ್ಲ ಎಡ್ಜಸ್ಸನ್ನು ಮತ್ತೆ ಒಂದು ರೌಂಡ್ ಟರ್ನ್ ಮಾಡಿಕೊಂಡು ಈ ಥರ ಸುಟ್ಕೊತ ಬರಬೇಕು. ಇದನ್ನು ನಾವು ಸುಟ್ಟ ತಕ್ಷಣ ರೊಟ್ಟಿನೆಲ್ಲ
ಸುಟ್ಟಾದಮೇಲೆ ನಾವು ಇದನ್ನು ಡೈರೆಕ್ಟಾಗಿ ಪ್ಲೇಟಲ್ಲಿ ಹಾಕಬಾರ್ದು, ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಬೇಕು. ಅಂದರೆ ಒಂದ್ರ ಮೇಲೆ ಒಂದು ಹಾಕಿದರೆ ನೀರಾಗಿ ಹೋಗುತ್ತೆ ರೊಟ್ಟಿ. ಈಗ ಇದನ್ನು ಹಾಕಬೇಕು. ನಂತರ ಇನ್ನೊಂದು ಮಾಡಿ ಆಗೋಷ್ಟು ತನಕ ಇದರಲ್ಲೇ ಇರಬೇಕು. ನಂತರ ನೀವು ಬೇರೆ ಹಾಟ್ ಬಾಕ್ಸು ಅಥವಾ ಪ್ಲೇಟಿಗೆ ಸರ್ವ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಹೇಗೆ ಮಾಡಿರ್ತೀರೋ ಹಾಗೇ ಇರುತ್ತೆ, ಒಂದಿನ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಚಿಕ್ಕ ಟೀ ಕುಡಿಯೋ ಗ್ಲಾಸಲ್ಲಿ ಟ್ರೈ ಮಾಡಿ ನೋಡಿ. ನಾನು ತೋರಿಸಿರೋ ಬಟ್ಲದ ಅಳತೆಯಲ್ಲಿ 5 ರೊಟ್ಟಿ ಆಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರುಚಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.